ಬಿದ್ದ ಮೇಲೆ ಹೋಗಿ ಸೆಲೆಬ್ರೇಷನ್ ಮಾಡ್ಬೇಕಾ ನೀವು? ಅಲ್ಲೋಗಿ ಚೀಫ್ ಮಿನಿಸ್ಟರ್ ಜನಾರ್ದನ ಹೋಟೆಲ್ ದೋಸೆ ತಿಂತಾರತ್ರಿ. ಒಬ್ಬ DCM ಹೇಳ್ತಿರ್ತಕ್ಕಂಥ ಮಾತು ಮನುಷ್ಯತ್ವ ಉಳ್ಕೊಂಡಿದೆಯಂತ ಹೇಳಿದ್ರು. ಜಗತ್ತಲ್ಲಿ ಈ ತರ ಆಗಿರೋ ಯಾವತ್ತೂ ಊಹೆ ಮಾಡಕ್ ಸಾಧ್ಯನಾ? ಜೋಸೆಫ್ ಹೂವರ್ ಇದ್ದಾರೆ, ಕ್ರೀಡಾ ವಿಶ್ಲೇಷಕರು, ಪರಿಸರವಾದಿ. ಜೋಸೆಫ್ ಹೂವರ್ ಅವರೇ, ಕಳೆದ 3 ದಿನಗಳಿಂದ ನಡೀತಾ ಇರೋ ಎಲ್ಲಾನು ನೀವು ನೋಡ್ತಾ ಇದ್ದೀರಾ. ಮಿಸ್ ಮ್ಯಾನೇಜ್ಮೆಂಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಅದು ಈ ಬಾರಿಯ IPL ಸೆಲೆಬ್ರೇಷನ್. ಅದು ಸರ್ಕಾರದಿಂದ, KSCA ಇಂದ, RCB ಇಂದ ಎಲ್ಲರ ಎಡವಟ್ಟಿನಿಂದ 11 ಜೀವಗಳೇ ಹೋಗ್ಬಿಟ್ಟಿವೆ. ಆ ಜೀವಗಳನ್ನು ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ, ಆ ಕುಟುಂಬಗಳ ನೋವು ಕಮ್ಮಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವಾಗ ಶಿಫ್ಟಿಂಗ್ ದಿ ಕ್ರೌನ್, ಯಾರು ಕಲ್ಪ್ರಿಟ್ ಅನ್ನೋದರ ಕ್ರೌನ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಆ ಕ್ರೌನ್ ಶಿಫ್ಟ್ ಆಗಿರೋದು ಪೊಲೀಸ್ ಇಲಾಖೆ ಮೇಲೆ. ಅಲ್ಲ, ನಾವು ಹೇಳ್ಬೇಕಂದ್ರೆ ಫ್ರಮ್ ಅ ಲೇಮ್ಯಾನ್ಸ್ ಪರ್ಸ್ಪೆಕ್ಟಿವ್, ಜನರಲ್ ಪಬ್ಲಿಕ್ ಹೇಳೋದು, ಯಾವ್ದೇ ಪಕ್ಷ ಇದ್ದಿದ್ರು ಇದಾಗಿದ್ರು ಇದೇ ಗಲಾಟೆ ಆಗಿರೋದು. ಈ ತರ ಘಟನೆ ಆದ್ರೆ ರಿಯಾಕ್ಷನ್ ಬಂದೇ ಬರುತ್ತೆ. ಸೊ ನಾವು ಲೆಟ್ಸ್ ಲೀವ್ ದಟ್ ಅಸೈಡ್. ನಾವ್ ಹೇಳೋದು ಇವತ್ತು ಇದೆಲ್ಲ ಕಾರಣ ಏನು, ಏನಕ್ಕಾಯ್ತು ಇದು ಆಗಿದ್ದು? ಬಿಕಾಸ್ ಆಫ್ RCB ಟ್ವೀಟ್. ಬೆಳಗಿನ ಜಾವ 7 ಗಂಟೆಗೆ 7 ಟ್ವೀಟ್ ಮಾಡ್ಬಿಟ್ಟು ನಾವು ಪರೇಡ್ ಮಾಡ್ತೀವಿ ಅಂದ್ಬಿಟ್ಟು ಅವ್ರಿಗೆ ಯಾಕೆ ಕಿತ್ತು ಹಾಕಿತ್ತು. ದೇ ಹ್ಯಾಡ್ ನೋ ರೀಸನ್, ನೋ ಅಥಾರಿಟಿ ಟು ಡೂ ದಟ್. ಅವರು ಪಬ್ಲಿಕ್ ಇದಕ್ಕೆ ಹಾಕ್ಬಿಟ್ಟಿದ್ಮೇಲೆ ಡೊಮೇನ್ಗೆ ಎಲ್ಲ ಕಡೆನೂ ಶುರು ಆಯ್ತು. ಹೂವರ್ ಅವರೇ, ಸ್ಟಿಲ್ ಐ ಹ್ಯಾವ್ ದಿಸ್ ಕ್ವೆಶ್ಚನ್. ನನಗೆ ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಫ್ರಾಂಚೈಸಿ ರಾಜಾರೋಷವಾಗಿ ಬೆಳಗ್ಗೆ 7 ಗಂಟೆ 1 ನಿಮಿಷಕ್ಕೆ ಒಂದು ಪೋಸ್ಟ್ ಹಾಕೋದಕ್ಕೆ ಹೆಂಗ್ ಸಾಧ್ಯ ವಿತೌಟ್ ಎನಿ ಕನ್ಸೆಂಟ್? ಒಂದು ಸರ್ಕಾರದ ಭದ್ರತೆಯ ಬಗ್ಗೆ ಮಾತಾಡ್ಕೊಳ್ಳದೆ, ಸರ್ ನಾವು ಬರ್ತಾ ಇದ್ದೀವಿ, ನೀವು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳದೆ, ಅದಕ್ಕೆ ಸರ್ಕಾರ ಒಪ್ಪಿಕೊಳ್ಳದೆ ಹಿಂಗಿದ್ದೊಂದು ಪೋಸ್ಟ್ ಹಾಕೋದಕ್ಕೆ ಸಾಧ್ಯವಾ ಅನ್ನೋದು ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ನನಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಒಂದು ವೇಳೆ ಅವ್ರಂಗ್ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗೋವರೆಗೂ ಬಿಡೋ ಹಾಗಿಲ್ಲ. ಹೌದು, ಅದಕ್ಕೆ ನಾನು ಬರ್ತಾ ಇದ್ದೀನಿ ಮೇಡಮ್, ನಮ್ ಅಡ್ರೆಸಿಂಗ್ ದಟ್. ಏನಂದ್ರೆ ಇವರಿಂದನೇ ಅಲ್ವಾ ನಾವು 11 ಜನ ಸತ್ತಿದ್ದು, ಇವರಿಂದ ತಾನೇ ಗಲಾಟೆ ಆಗ್ತಿರೋದು, ನಾವು ಚರ್ಚೆ ಮಾಡ್ತಿರೋದು ಇದರಿಂದ ತಾನೆ. ನಾವ್ ಹೇಳೋದು ಆಲ್ರೆಡಿ ಜನ ಕೇಳ್ತಿದ್ದಾರೆ, RCB ಕೆಲವು ಫ್ಯಾನ್ಸು ಕೇಳ್ತಿದ್ದಾರೆ, ಈ RCB ನ ಬ್ಯಾನ್ ಮಾಡಿ ಅಪ್ಡೇಟ್ ಬಂದಿದೆ. ಹೂವರ್ ಅವರೇ, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.